ಆಗ್ಲೇ ನಾನು ಅಪಶಕನದ ಬಗ್ಗೆ ಮಾತಾಡಿದ್ದಕ್ಕೆ ನೀವು ಯಾರು ನನ್ನ ಮಾತು ನಂಬಲಿಲ್ಲ. ಈಗ ನೋಡಿ ಏನಾಯ್ತು ಅಂತ. ಅಂದ್ರೆ ಅಶೋಕ್ ಅಣ್ಣಂಗೆ ಏನೋ ಆಗಿದೆ ಅಂತನ ಅರ್ಥ? ನೋಡಿ, ಪದೇ ಪದೇ ಅಶೋಕಂಗೆ ಏನೋ ಆಗಿದೆ ಅಂತ ಹೇಳ್ಬೇಡಿ, ಕೇಳಕ್ಕೆ ಹಿಂಸೆ ಆಗುತ್ತೆ. ನಿಮ್ಮ ಮನ್ಸಿಗೆ ಬೇಜಾರಾಗ್ಲಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇಲ್ಲ ಭವಾನಿ ಅಕ್ಕ. ನನ್ನ ಮಾತನ್ನ ನೀವು ಯಾರು ಲೆಕ್ಕಕ್ಕೆ ತಗೊಳ್ತಾ ಇಲ್ವಲ್ಲ ಅಂತ ಹೇಳ್ದೆ. ಈ ಮನೇಲಿ ಕಾಗೆ ಸತ್ತು ಬಿದ್ದಿತ್ತು, ಅದನ್ನ ನೀವು ಯಾರು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಈಗ ಅಶೋಕ್ ಅಣ್ಣನ ಫೋಟೋಗೆ ಬೆಂಕಿ ಹತ್ತಿದೆ. ಇದಕ್ಕೇನ್ ಹೇಳ್ತೀರಾ ನೀವೆಲ್ಲರೂ? ಏನ್ ಹೇಳಕ್ ಹೊರಟಿದ್ಯಾ ನೀನು? ಅಶೋಕ್ ಅಣ್ಣನ ಪ್ರಾಣಕ್ಕೆ ಕುತ್ತು ಬಂದಿದೆ ಅಂತ ಹೇಳಕ್ ಹೊರಟಿದ್ದೀನಿ. ಮಾತಂಗಿ, ನನ್ನ ಮೇಲೆ ಕೈ ಎತ್ತಿದ್ರಿ ಅಂತ ನನಗೆ ಬೇಜಾರಿಲ್ಲ ಭವಾನಿ ಅಕ್ಕ. ಆದ್ರೆ ನನ್ನ ಮಾತನ್ನ ಯಾರು ಲೆಕ್ಕಕ್ಕೆ ತಗೋತಾ ಇಲ್ವಲ್ಲ ಅಂತ ಬೇಜಾರು. ನೀವೆಲ್ಲರೂ ಪ್ರತ್ಯಕ್ಷವಾಗಿ ಕಂಡ್ರೇನೆ ನಂಬೋದು ಅಂತ ನನಗೆ ಗೊತ್ತು. ಆದ್ರೆ ಇಂಥ ವಿಚಾರಗಳಲ್ಲಿ ಪ್ರತ್ಯಕ್ಷವಾಗಿ ಕಾಣಕ್ ಮುಂಚೆ ಕೆಲವು ಸೂಚನೆಗಳನ್ನ ತೋರಿಸ್ತಾ ಹೋಗುತ್ತೆ. ಮಾತಂಗಿ, ನೀನೇನು ಮಾತಾಡಬೇಡ. ಭವಾನಿ, ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ. ದೊಡ್ಡವರು ಅಶೋಕನ ಹುಡ್ಕೋದಕ್ಕೆ ಹೋಗಿದ್ದಾರೆ ತಾನೆ. ಅವ್ರು ಮನೇಲಿ ಇಲ್ದಿರುವಾಗ ನೀವು ಜಗಳ ಮಾಡ್ಕೊಳ್ಳೋದು ಸರಿನಾ? ಸ್ವಲ್ಪ ತಾಳ್ಮೆಯಿಂದಿರಿ. ನೋಡಿ, ಮತ್ತೆ ಮಾತೆತ್ತಿದ್ರೆ ಅಶೋಕಂಗೆ ಏನೋ ಆಗುತ್ತೆ ಅಂತಾನೆ ಹೇಳ್ತಾರೆ. ಕೇಳೋದಕ್ಕೆ ಹಿಂಸೆ ಆಗುತ್ತೆ. ಮಾತಂಗಿ, ದಯವಿಟ್ಟು ಏನು ಮಾತಾಡ್ಬೇಡ. ಏನಾದ್ರೂ ನನ್ನ ತಮ್ಮನ ಬಗ್ಗೆ ಆಗ್ಲಿ, ಅವನ ಪ್ರಾಣದ ಬಗ್ಗೆ ಆಗ್ಲಿ ನೆಗೆಟಿವ್ ಆಗಿ ಮಾತಾಡಿದ್ರೆ ನಾನು ಮಾತ್ರ ಸುಮ್ಮನೆ ಬಿಡೋದಿಲ್ಲ, ನೆನ್ಪಿಟ್ಕೋ. ಆರ್ತಿ, ಗಾಳಿ ಜಾಸ್ತಿ ಆಗ್ತಿದೆಯಮ್ಮ, ವಿಂಡೋ ಏರ್ಸು. ಶರಣ್ಯೇ ತ್ರ್ಯಂಬಕೆ ದೇವಿ ಶ್ರೀ ಚೌಡಾಂಬಿಕೆ ನಮಃ. ಏನಾಯ್ತು ಮಾವ? ಕಣ್ಣು ತುಂಬಾ ಉರಿತಾ ಇದೆ ಅಮ್ಮ. ಯಾವುದೇ ಕಾರಣಕ್ಕೂ ನಾವು ನಿಲ್ಬಾರ್ದಮ್ಮ. ಒಡೆಯ ಹೇಳಿರೋ ಜಾಗನ ನಾವು ತಲುಪಲೇಬೇಕು. ಒಡೆಯ ಹೇಳಿದಾಗೆ ಅಡ್ಡಿ ಆತಂಕಗಳು ಬರೋದು ಸಹಜ. ನಾವು ಹೆದರ್ಕೋಬಾರ್ದು. ಅವ್ರು ಹೇಳಿದ ಜಾಗ ನಾವು ತಲುಪಲೇಬೇಕು.
ಮಾವ ಕಾರ್ ನಾನು ಓಡಿಸ್ತೀನಿ, ನೀವು ಈ ಕಡೆ ಬಂದು ಕೂತ್ಕೊಳ್ಳಿ. ಆರ್ತಿ, ಕಾರನ್ನ ನೀನು? ನೀವೇನು ಹೆದರ್ಕೋಬೇಡಿ ಮಾವ, ಆ ದೇವ್ರ ಅನುಗ್ರಹ ಇರೋವರೆಗೂ ನಮ್ಗೇನು ಆಗೋದಿಲ್ಲ. ನಾವಿದನ್ನೆಲ್ಲ ಎದುರಿಸಿ ಹೋಗ್ಲಿಲ್ಲ ಅಂದ್ರೆ ಅಶೋಕ್ ಅವ್ರನ್ನ ಕಳ್ಕೊಂಡ್ಬಿಡ್ತೀವಿ. ನಾನು ತುಂಬಾ ಕೇರ್ಫುಲ್ ಆಗಿ ಓಡಿಸ್ತೀನಿ, ನೀವು ಬನ್ನಿ ಮಾವ. ಆಂಜನೇಯ, ವೀರಾಂಜನೇಯ, ಹನುಮಂತರಾಯ, ಮಾರುತಿರಾಯ. ಅಯ್ಯಯ್ಯೋ, ಈ ಮನೇಲಿ ಏನೇನೆಲ್ಲ ನಡೆಯುತ್ತೆ. ಇದ್ಕಿದಾಗಿ ವೇದವ್ರ ತಲೆ ಸುತ್ತ ಬೀಳ್ತಾರೆ. ಈ ಮನೆಯೊಳಗೆ ಹಾಲು ಉಕ್ಕದಲ್ದೆ ಹಾಲು ಹುಕ್ಕಿ ನಿಂತ್ಕೊಳ್ಳುತ್ತೆ. ಕಾಗೆ ಸೊತ್ತು ಮನೆಯೊಳಗೆ ಬೀಳುತ್ತೆ. ಅಶೋಕನ ಫೋಟೋಗೆ ಬೆಂಕಿ ಬೀಳುತ್ತೆ. ಅಯ್ಯಯ್ಯೋ, ಇನ್ನು ಯಾರ್ಯಾರಿಗೆ ಏನೇನಾಗುತ್ತೋ. ಸರಿ, ಬೆಳಗ್ಗೆಯಿಂದ ಅತ್ತೆಯವ್ರ ಬೇರೆ ಕಾಣಿಸ್ತಿಲ್ಲ, ಎಲ್ಲೂ ಹೋದ್ರು? ವೇದವ್ರೆ, ಬೆಳಗ್ಗಿಂದ ಅತ್ತೆಯವ್ರು ಕಾಣಿಸ್ತಾ ಇಲ್ಲ, ಎಲ್ಲಿ ಹೋದ್ರು? ಅಮ್ಮ ರೂಮಲ್ಲಿದ್ದಾರೆ, ಅಮ್ಮಂಗೆ ಹುಷಾರಿಲ್ಲ. ಇಂಥ ಟೈಮಲ್ಲಿ ಅವ್ರನ್ನ ಒಬ್ಬಂಟಿಯಾಗಿ ಬಿಟ್ರೆ ದೇವ್ರ ಮೆತ್ತನ. ಬನ್ನಿ, ಏನಾಯ್ತು ಅಂತ ವಿಚಾರಿಸೋಣ. ನಾನು ವಿಚಾರಿಸ್ಕೊಂಡ್ ಬಂದಿದ್ದೀನಿ ರೀ. ಅಮ್ಮ ರೂಮ್ ಲಾಕ್ ಮಾಡ್ಕೊಂಡಿದ್ದಾರೆ, ಹೊರಗಡೆ ಬರಲ್ವಂತೆ. ಬೇಕಾದ್ರೆ ನೀವೇ ಹೋಗಿ ನೋಡ್ಕೊಂಬನ್ನಿ. ಇಷ್ಟೇ ಮದುವೆ ಆದ್ಮೇಲೆ ಎಲ್ಲ ಹೆಣ್ಮಕ್ಳು ಇಷ್ಟೇ. ಅಮ್ಮ ಅಂದ್ರೆ ಅಷ್ಟಕ್ಕಷ್ಟೇ. ಅಯ್ಯೋ, ನಾನೇ ಹೋಗಿ ಅತ್ತೆಯವ್ರನ್ನ ವಿಚಾರಿಸ್ತೀನಿ. ಅತ್ತೆಯವ್ರೇ, ಏನಮ್ಮ ನೀನ್ ಅವತಾರ? ವೇದವ್ರೆ, ಇದು ಅತ್ತೆಯವ್ರ? ಅಯ್ಯಯ್ಯೋ, ನಾನು ದೆವ್ವ ಅಂದ್ಕೊಂಡ್ಬಿಟ್ಟು ಜಂಗಾಬಲನ ಅಡ್ಗೋಗಿತ್ತಲ್ಲ. ಅಮ್ಮ, ಏನ್ರಿ ನಿಮ್ದು ಗೋಳು? ರೂಮಲ್ಲಿ ನೆಮ್ಮದಿಯಾಗಿರೋದಕ್ಕೂ ಬಿಡಲ್ಲ. ಇವತ್ತೇ ನೀನ್ ಈ ರೀತಿ ಫೇಸ್ ಪ್ಯಾಕ್ ಹಾಕೋಬೇಕಾಗಿತ್ತಾ? ಏನಾಗಿದೆ ಇವತ್ತಿಗೆ? ಅಲ್ಲ, ಅಶೋಕ್ ಅಣ್ಣ ಇಲ್ಲ ಅಂತ ಮನೇಲಿ ಎಲ್ಲರೂ ಟೆನ್ಷನ್ ಅಲ್ಲಿ ಓಡಾಡ್ತಿದ್ದಾರೆ. ಅಪ್ಪ ಮತ್ತೆ ಅತ್ತಿಗೆ ಇಬ್ರು ಹೊರಗಡೆ ಹುಡ್ಕೊಂಡು ಹೋಗಿದ್ದಾರೆ. ನೀನ್ ನೋಡಿದ್ರೆ ಹೀಗ್ ಕುತ್ಕೊಂಡಿದ್ಯಾ. ಇಷ್ಟು ದಿನ ನಿಮ್ಮಪ್ಪ ನನಗೆ ಬುದ್ಧಿ ಹೇಳಿದ್ದಾಯ್ತು, ಈಗ ನೀ ನನಗೆ ಬುದ್ಧಿ ಹೇಳಕ್ ಬಂದಿದ್ದೇನೆ. ನಾನು ನಿನಗೆ ಬುದ್ಧಿ ಹೇಳಿದಾಗ ಕೇಳೋ ಮಗಳಾಗಿರ್ಲಿಲ್ಲ ನೀನು. ಈಗ ನೀನು ಹೇಳೋದನ್ನ ನಾನು ಕೇಳಬೇಕಾ? ಅಮ್ಮ, ನಾನು ನಿನಗೆ ಬುದ್ಧಿ ಹೇಳ್ತಿಲ್ಲ, ಮನೆ ಪರಿಸ್ಥಿತಿ ಬಗ್ಗೆ ಹೇಳ್ತಾ ಇದ್ದೀನಿ. ನೀವು ತಿಪ್ಪರ್ಲಾಗ ಹಾಕಿದ್ರು ಈ ಮನೆ ಪರಿಸ್ಥಿತಿ ಅಂತೂ ಬದಲಾಗಲ್ಲ ಕಣೆ. ಸುಮ್ಮನೆ ಈ ಮನೆ ಬಗ್ಗೆ ಟೆನ್ಷನ್ ತಗೊಂಡು ತಲೆ ಕೆಡಿಸ್ಕೊಂಡು ನೆಮ್ಮದಿ ಹಾಳು ಮಾಡ್ಕೊಂಡ್ರೆ BP ಶುಗರ್ ಎಲ್ಲ ಅಟ್ಯಾಕ್ ಆಗಿ ದಿನಕ್ಕೆ 15 ಮಾತ್ರೆ ತಗೊಂಡು ಮನೇಲೆ ಕೂತ್ಕೋಬೇಕಾಗತ್ತೆ. ನೀನ್ ಯಾಕಮ್ಮ ಟೆನ್ಷನ್ ತಗೋತೀಯಾ? ತಗೊಳಕ್ಕೆ ಅಂತಾನೆ ಮನೇಲಿ ಜವಾಬ್ದಾರಿ ವ್ಯಕ್ತಿಗಳಿದಾರಲ್ವಾ. ಏನೇ ನಿನ್ ಮಾತಿನ ಅರ್ಥ? ನಾನ್ ಬೇಜವಾಬ್ದಾರಿ ಅಂತ ಹೇಳ್ತಿದ್ಯಾ? ಈ ಮನೇಲಿರೋ ಜವಾಬ್ದಾರಿ ವ್ಯಕ್ತಿಗಳು ತಗೊಳ್ಳೋ ಟೆನ್ಷನ್ನ ನೋಡಿ ನನಗೆ BP ಶುಗರ್ ಬರಬಾರ್ದು ಅಂತ ಕಣ್ಮುಚ್ಕೊಂಡು ಕೂತಿದ್ದೀನಿ. ಹೋಗಿ ನಿಮ್ಮ ಉಪವಾಸನ ಮುಂದುವರ್ಸು. ಛೇ, ನಿನಗೆ ಫೀಲಿಂಗ್ಸ್ ಅನ್ನೋ ಅರ್ಥನೇ ಗೊತ್ತಿಲ್ಲ ಅಲ್ವಾ? ಏನಾದ್ರೂ ಮಾಡ್ಕೊ. ದೇವ್ರೆ, ನನಗೆಲ್ಲ ಗೊತ್ತಾಯ್ತು. ಏನು ಗೊತ್ತಾಯ್ತು? ನಿಮ್ಮ ಸೌಂದರ್ಯದ ಗುಟ್ಟು. ಸುಮ್ಮನೆ ಹೋಗ್ತೀರಾ? ಸರಿ ಅತ್ತೆ. ಇನ್ನು 1 ಮೈಲಿ ದೂರದಲ್ಲಿ ಬಲಕ್ಕೆ ತಿರುಗಿ 18 ಮೈಲಿ ದೂರವನ್ನು ಕ್ರಮಿಸಬೇಕು. ಆಗ್ಲಿ ಸ್ವಾಮಿ. ಮಾವ, ಏನೂ ಸಮಸ್ಯೆ ಇಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ.
ಏನಾಯ್ತಮ್ಮ? ಮಾವ ಬೆಂಕಿ. ಯಾವುದೋ ಮರಕ್ಕೆ ಬೆಂಕಿ ಹತ್ಕೊಂಡು ರೋಡ್ಗೆ ಅಡ್ಡವಾಗಿ ಬಿದ್ದಿದೆ ಮಾವ. ಇದೆಲ್ಲ ಬೇಕು ಅಂತಾನೆ ಆಗ್ತಾ ಇದೆ. ಆರ್ತಿ ಹೋಗ್ಬೇಡಮ್ಮ. ಆರ್ತಿ 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 ಬೇಡಮ್ಮ, ನನ್ನ ಮಾತು ಕೇಳು, ಬಾಮ್ಮ. ಆರ್ತಿ ಟೈಮ್ ವೇಸ್ಟ್ ಆಗೋದು ಬೇಡ, ನಾವು ಬೇರೆ ರೂಟಲ್ಲಿ ಹೋಗೋಣ, ಬಾಮ್ಮ. ಬೆಂಕಿ ಜೊತೆ ಆಟ ಆಡೋದು ಬೇಡ, ನೀನ್ ಕಾರ್ ವಾಪಸ್ ತಗೋ, ಬೇರೆ ದಾರಿಲಿ ಹೋಗೋಣ. ಸರಿ ಮಾವ. ನಾನು ಮೂಢನಂಬಿಕೆಗಳ ವಿರೋಧಿ. ನನಗೆ ಎಲ್ಲವೂ ವೈಜ್ಞಾನಿಕವಾಗೇ ಕಾಣುತ್ತೆ. ಎಲ್ಲರಲ್ಲೂ ವೈಜ್ಞಾನಿಕತೆಯನ್ನ ಹುಡುಕ್ತೀನಿ. ಈ ಪೂಜೆ ಪುನಸ್ಕಾರ ವ್ರತಗಳಲ್ಲಿ ನನಗೆ ನಂಬಿಕೆ ಇಲ್ಲದೆ ಹೋದ್ರೂ ನೆಗೆಟಿವ್ ಪಾಸಿಟಿವ್ ಅನ್ನೋದನ್ನ ನಂಬ್ತೀನಿ. ನೀವು ರಾಯರು, ಗುರುಗಳು, ಆಧ್ಯಾತ್ಮಿಕ ಭಾವದಲ್ಲಿ ನಾನು ನಿಮ್ಮನ್ನ ನಂಬ್ತೀನಿ. ಅಶೋಕಣ್ಣ ಮನೆಗೆ ವಾಪಸ್ ಬರಲಿ. ನಿಮ್ಮನ್ನೇ ನಂಬಿರೋ ಆರತಿ ಅಮ್ಮನವ್ರ ನಂಬಿಕೆನ ಉಳಿಸಿ ರಾಯರೇ. ಗುರು ರಾಘವೇಂದ್ರ, ಅಶೋಕ ಈ ಮನೆಗೆ ಆಧಾರ ಸ್ತಂಭ. ಆ ಆಧಾರ ಸ್ತಂಭನೇ ಉರುಳಿ ಹೋದರೆ ಇಡೀ ಮನೆ ನೆಲಸಮಾಗುತ್ತೆ. ಆ ಆಧಾರ ಸ್ತಂಭನ ಉಳಿಸ್ಕೊಡು ದೇವ್ರೆ, ಉಳಿಸ್ಕೊಡು. ಆರ್ತಿ, ಯಾಕಮ್ಮ ಕಾರ್ ನಿಲ್ಲಿಸ್ತೆ? ನಮ್ಮ ಅಶೋಕ ಇರೋ ಜಾಗ ಸಿಗ್ತಾ? ಮಾವ, ನಾವು ನಮ್ಮ ಎಸ್ಟೇಟ್ ಮುಂದೆನೇ ಇದ್ದೀವಿ. ಆರ್ತಿ, ಏನಮ್ಮ ಹೇಳ್ತಿದ್ಯಾ ನೀನು? ಹೌದು ಮಾವ. ಅಂದ್ರೆ ನಮ್ಮ ಅಶೋಕ ಸಮಯ ಮೀರ್ತಾ ಇದೆ, ಬೇಗ ಬೇಗ ಹೊರಡಿ. ಸರಿ. ಕಾರ್ ಬಂತು. ವೇದ, ಭವಾನಿ, ಅತ್ತೆ, ಮಾತಂಗಿ, ಎಲ್ರು ಬನ್ನಿ, ಕಾರ್ ಬಂತು. ವೇದವ್ರೆ, ಕಾರ್ ಬಂತು. ಆರ್ತಿ ಮಾವ ಬಂದ್ರು. ಅಣ್ಣ ಬಂದಿರ್ತಾನಲ್ವಾ? ಹೌದು, ನಮ್ಮ ಅಶೋಕ್ ಬಂದಿರ್ತಾನೆ, ಖಂಡಿತ ಬಂದಿರ್ತಾನೆ.
ನನಗೇನು ಆಗಿಲ್ಲ, ಯಾರೂ ಹೆದರಬೇಡಿ. ಒಡೆಯ, ನನ್ನ ಕಣ್ಣು ಸರಿ ಹೋಯ್ತು. ನೀವು ತೋರಿಸಿದ್ದಾರೆ ನಮ್ಮ ಮನೆಗೆ ಕರ್ಕೊಂಡು ಬಂದಿದೆ. ಅಂದ್ರೆ ಅದರ ಅರ್ಥ ಅಶೋಕು ಈ ಮನೆಯಲ್ಲೇ ಇದ್ದಾನೆ.